ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಐ ಬ್ರಿಂಗ್ ಗ್ರೀಟಿಂಗ್ಸ್ ಇನ್ ದ ಹೈಲಿ ಎಸ್ಟೀಮ್ಡ್ ಅಂಡ್ ಮ್ಯಾಚ್ಲೆಸ್ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಅವರ್ ಲವಿಂಗ್ ಸೇವಿಯರ್ ಜೀಸಸ್ ಕ್ರೈಸ್ಟ್. ಈ ಉದಯ ಕಾಲದಲ್ಲಿ ದೇವರು ನಮಗೆ ಅನುಗ್ರಹಿಸಿದಂಥ ಒಳ್ಳೆಯ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣವ. ಪ್ರೈಸ್ ದ ಲಾರ್ಡ್. ಆತನು ಸ್ತುತಿ ಹೊಂದತಕ್ಕವನು, ಸ್ತೋತ್ರಕ್ಕೆ ಅರ್ಹನು. ಇಸ್ರಾಯೇಲ್ಯರ ಸ್ತೋತ್ರ ಸಿಂಹಾಸನದಲ್ಲಿ ಆಸೀನರೂಢನಾಗಿರುವ ದೇವರು ಆತನು. ನಿನ್ನ ನನ್ನ ಸ್ತುತಿಯನ್ನು ಕೋರುವಂತಹ ದೇವರು ಆತನು. ಹೃದಯಪೂರ್ವಕವಾಗಿ ನಾವು ದೇವರನ್ನು ಆರಾಧಿಸುವಾಗ ನಮ್ಮ ಜೀವಿತದಲ್ಲಿ ಎಷ್ಟೋ ಬದಲಾವಣೆಗಳನ್ನು ನಾವು ಕಾಣುತ್ತೇವೆ. ಕರ್ತನನ್ನು ಆರಾಧಿಸುವಂಥದ್ದು ಕ್ರೈಸ್ತ ಜೀವಿತದಲ್ಲಿ ದೊಡ್ಡ ಬಾಧ್ಯತೆಯಾಗಿ ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಯಾರು ದೇವರನ್ನು ಸ್ತುತಿಸುತ್ತಾರೋ ಅವರು ದೇವರ ಕೃಪೆಯಲ್ಲಿ ಇನ್ನೂ ಹೆಚ್ಚಾಗಿ ನಾಟಲ್ಪಟ್ಟು ವೃದ್ಧಿಯಾಗಿ ಅನೇಕರಿಗೆ ಆಶೀರ್ವಾದಕರವಾಗಿ ಇರುತ್ತಾರೆ. ಪ್ರತಿದಿನವೂ ಕೂಡ ಸತ್ಯವೇದದಿಂದ ಒಂದು ವಾಗ್ದಾನವನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ಸತ್ಯವೇದದಲ್ಲಿ ಎಷ್ಟೋ ವಾಗ್ದಾನಗಳು ಬರೆಯಲ್ಪಟ್ಟಿದೆ. ದೇವರು ಅವೆಲ್ಲವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಬೇಕೆಂದು ಆಶಿಸುತ್ತಿದ್ದಾರೆ. ಆತನು ವಾಗ್ದಾನವನ್ನು ಕೊಡುವಂತಹ ದೇವರು ಮಾತ್ರವಲ್ಲದೆ ವಾಗ್ದಾನವನ್ನು ನೆರವೇರಿಸುವ ದೇವರು. ಈ ದಿನ ದೇವರ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಲ್ವಾ? ಸತ್ಯವೇದವನ್ನು ತೆಗೆದು ಯೆಶಾಯನ ಪ್ರವಾದನೆಯ ಪುಸ್ತಕ 29ನೇ ಅಧ್ಯಾಯ 23ನೇ ವಾಕ್ಯವನ್ನು ಓದೋಣ. ದ ಬುಕ್ ಆಫ್ ಐಸಾಯ ಚಾಪ್ಟರ್ 29 ಅಂಡ್ ವರ್ಸ್ 23. ಯಾಕೋಬ ವಂಶದವರು ತಮ್ಮ ಮಧ್ಯದಲ್ಲಿ ನಾನು ನಡೆಸುವ ಕೆಲಸವನ್ನು ನೋಡಿ ನನ್ನ ನಾಮವೇ ಆರಾಧನೆಗೆ ಅರ್ಹವೆಂದು ಪ್ರತಿಷ್ಠಿಸುವರು. ಹೌದು, ಯಾಕೋಬ್ಯರ ಸದಮಲ ಸ್ವಾಮಿಯನ್ನು ಪ್ರತಿಷ್ಠೆಪಡಿಸಿ ಇಸ್ರಾಯೇಲರ ದೇವರಿಗೆ ನಡುಗುವರು. ಬಟ್ ವೆನ್ ಹಿ ಸೀಸ್ ಹಿಸ್ ಚಿಲ್ಡ್ರನ್ ದ ವರ್ಕ್ ಆಫ್ ಮೈನ್ ಹ್ಯಾಂಡ್ಸ್ ಇನ್ ದ ಮಿಡ್ಸ್ಟ್ ಆಫ್ ಹಿಮ್ ದೇ ಶಾಲ್ ಸ್ಯಾಂಕ್ಟಿಫೈ ಮೈ ನೇಮ್ ಅಂಡ್ ಸ್ಯಾಂಕ್ಟಿಫೈ ದ ಹೋಲಿ ಒನ್ ಆಫ್ ಜೇಕಬ್ ಅಂಡ್ ಶಾಲ್ ಫಿಯರ್ ದ ಗಾಡ್ ಆಫ್ ಇಸ್ರಾಯೇಲ್. ಆತನ ವಂಶದವರು ನಾನು ಅವರ ಮಧ್ಯದಲ್ಲಿ ನಡೆಸುವ ಕೆಲಸವನ್ನು ನೋಡಿ ನನ್ನ ನಾಮವನ್ನು ಆರಾಧನೆಗೆ ಅರ್ಹವೆಂದು ಪ್ರತಿಷ್ಠಿಸುವರು ಅಥವಾ ನನ್ನನ್ನು ಮಹಿಮೆಪಡಿಸುತ್ತಾರೆ. ಎಷ್ಟು ಸುಂದರವಾದ ಮಾತು! ಆತನ ವಂಶದವರು ಅಂದರೆ ಯಾರು? ಈ ವಂಶದವರು ಎಲ್ಲಿನವರು, ಯಾವ ದೇಶದವರು ಅಂದರೆ ಆ ಮೇಲಿನ ವಾಕ್ಯದಲ್ಲಿ ನೋಡುವುದಾದರೆ ಅಬ್ರಹಾಮನು ಹಾಗೂ ಯಾಕೋಬನ ಹೆಸರು ಅಲ್ಲಿ ಬರೆಯಲ್ಪಟ್ಟಿದೆ. ಅವರಿಬ್ಬರೂ ಮೂಲ ಪಿತೃಗಳೇ. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡುತ್ತಾರೆ, ಒಂದು ಜನಾಂಗವನ್ನು ಕೊಡುತ್ತೇನೆ ಎಂದು, ನಿನ್ನ ನಾಮವನ್ನು ಪ್ರಖ್ಯಾತಿಗೊಳಿಸುವೆನು ಎಂದು. ಆನಂತರ ಅಬ್ರಹಾಮನ ಸಂತಾನವನ್ನು ಆಶೀರ್ವದಿಸುತ್ತೇನೆ ಎಂದು ದೇವರು ವಾಗ್ದಾನ ಮಾಡುತ್ತಾರೆ. ಆ ವಾಗ್ದಾನವನ್ನು ಮಾಡುವಾಗ ಅಬ್ರಹಾಮನಿಗೆ ಸಂತಾನ ಇರಲಿಲ್ಲ. ಆದರೆ ದೇವರು ತನ್ನ ವಾಗ್ದಾನದ ನಿಮಿತ್ತವಾಗಿ ಅಬ್ರಹಾಮನನ್ನು ನೆನಪಿಸಿಕೊಂಡು ಅವನು 100 ವರ್ಷದವನಾಗಿದ್ದಾಗ ಮಗುವನ್ನು ಕೊಡುತ್ತಾರೆ, ಇಸಾಕನನ್ನು ಕೊಡುತ್ತಾರೆ. ಈಸಾಕನ ಮಗನು ಯಾಕೋಬನು. ಯಾಕೋಬನ ಮೂಲಕವಾಗಿ ದೇವರು ಇಸ್ರಾಯೇಲ್ ಜನಾಂಗವನ್ನು ಜಗತ್ತಿಗೆ ತರುತ್ತಾರೆ. ಕರ್ತನು ಹೇಳುತ್ತಾ ಇದ್ದಾರೆ ಆತನ ಸಂತಾನವು ಎಂಬುದಾಗಿ. ನಾನು ಅವರ ಮಧ್ಯದಲ್ಲಿ ನಡೆಸುವಂತಹ ಕಾರ್ಯವನ್ನು ನೋಡುವಾಗ ಇಲ್ಲಿ 2 ವಿಷಯವನ್ನು ನಾವು ಗಮನಿಸಬೇಕು. ಒಂದು, ನಮ್ಮ ದೇವರು ಕೆಲಸವನ್ನು ಮಾಡುವಂತಹ ದೇವರು, ಕಾರ್ಯವನ್ನು ನಡೆಸುವಂತಹ ದೇವರು. ಆತನು ಎಲ್ಲೋ ದೂರದಲ್ಲಿ ನಿಂತು ನೋಡುವಂತಹ ದೇವರಲ್ಲ. ನನಗೆ ಯಾಕೆ ಬಿಡು, ನಾನು ಯಾಕೆ ಮಾಡಬೇಕು ಎಂಬುದಾಗಿ ಕೈಕಟ್ಟಿ ನಿಲ್ಲುವಂತಹ ದೇವರಲ್ಲ. ಆತನು ಕೆಲಸ ಮಾಡುವಂತಹ ದೇವರು, ಕಾರ್ಯವನ್ನು ನಡೆಸುವಂತಹ ದೇವರು. ಈ ದಿನ ನಿನ್ನ ಜೀವಿತದಲ್ಲೂ ಕೂಡ ಕೆಲವು ಸಾರಿ ಎದುರಿಸುತ್ತಾ ಇರುವಂತಹ ಕಷ್ಟದ ನಿಮಿತ್ತ, ಇಕ್ಕಟ್ಟಿನ ನಿಮಿತ್ತ ಏನೋ ದೇವರು ದೂರದಲ್ಲಿ ನಿಂತು ನೋಡುತ್ತಾ ಇದ್ದಾರೆ, ನನ್ನ ಜೀವಿತದಲ್ಲಿ ಯಾವುದೇ ಕಾರ್ಯವನ್ನು ಮಾಡುತ್ತಾ ಇಲ್ಲ ಎಂಬುದಾಗಿ ಬಹುಶಃ ಅಂದುಕೊಳ್ಳುತ್ತಾ ಇದೆಯೇನೋ. ಆತನು ನನ್ನ ವಿಷಯದಲ್ಲಿ ಯಾಕೆ ಸೈಲೆಂಟ್ ಆಗಿದ್ದಾರೆ ಎಂಬುದಾಗಿ ಭಾವಿಸುತ್ತಾ ಇದೆಯೇನೋ. ಬಹುಶಃ ನಿನ್ನ ಮದುವೆ ಲೇಟ್ ಆಗುತ್ತಾ ಇದೆ ಎಂಬುದಾಗಿ, ಆ ಬಾಧೆಯಲ್ಲಿ ಕೆಲವು ಸಂದರ್ಭದಲ್ಲಿ ದೇವರು ನನ್ನ ವಿಷಯದಲ್ಲಿ ಯಾಕೆ ಮೌನವಾಗಿದ್ದಾರೆಂದು ವಿಷಾದವನ್ನು ವ್ಯಕ್ತಪಡಿಸುತ್ತಾ ಇದೆಯೇನೋ. ಅಥವಾ ಉದ್ಯೋಗ ಸಿಗುತ್ತಾ ಇಲ್ಲ ಎನ್ನುವಂತಹ ಬಾಧೆಯಲ್ಲಿ ದೇವರು ನನ್ನನ್ನು ಯಾಕೆ ನೆನಪಿಸಿಕೊಳ್ಳುತ್ತಾ ಇಲ್ಲ ಎಂಬುದಾಗಿ ಬಾಧೆ ಪಡುತ್ತಾ ಇದೆಯೇನೋ. ಆದರೆ ದೇವರ ವಾಕ್ಯ ಹೇಳುತ್ತಾ ಇದೆ, ದೇವರು ನಿನ್ನ ಮಧ್ಯದಲ್ಲಿ ಒಂದು ಅದ್ಭುತ ಕಾರ್ಯವನ್ನು ಮಾಡುವಾಗ ನೀನು ಆತನನ್ನು ಮಹಿಮೆಪಡಿಸುತ್ತೀಯ. ಗಾಡ್ ಆಸ್ ಎ ಗ್ರೇಟ್ ಪ್ಲಾನ್ ಫಾರ್ ಯು. ಆತನು ನಿನ್ನ ಕುರಿತಾಗಿ ಉದ್ದೇಶವನ್ನು ಹೊಂದಿದ್ದಾರೆ. ತಡವಾದರೂ ದೇವರು ಅದ್ಭುತವನ್ನು ಮಾಡುವ ಆತನಾಗಿದ್ದಾರೆ. ದುಃಖ ಪಡಬೇಡ, ತಾಳ್ಮೆಯನ್ನು ಕಳೆದುಕೊಳ್ಳಬೇಡ, ಸಹನೆಯನ್ನು ಬಿಡಬೇಡ. ದೇವರನ್ನು ದೃಷ್ಟಿಸು. ಆತನೇ ನಿನಗೆ ಆಶ್ರಯ, ಆತನೇ ನಿನ್ನ ದುರ್ಗ, ಆತನೇ ನಿನ್ನ ಕೋಟೆ, ಆತನೇ ನೀನು ನಂಬತಕ್ಕಂತಹ ಸಹಾಯಕನು. ಮನುಷ್ಯರು ಯಾರು ಕೂಡ ನಂಬತಕ್ಕಂತಹ ಸಹಾಯಕರಲ್ಲ. ಎಲ್ಲರೂ ನಿನ್ನ ಸುತ್ತಲಿರುವ ಹಾಗೆ ಕೆಲವು ಸಂದರ್ಭದಲ್ಲಿ ಕಾಣಿಸುತ್ತಾರೆ. ಆದರೆ ಯಾವಾಗಾದ್ರೂ ಪ್ರತಿಕೂಲತೆ ಬಂದಾಗ ಅನೇಕರು ನಿನ್ನಿಂದ ದೂರವಾಗುತ್ತಾರೆ. ಅನಾರೋಗ್ಯ ಬಂದಾಗ ಅನೇಕರು ದೂರವಾಗಬಹುದು. ನೀನು ಸಾಲದ ಬಾಧೆಯಲ್ಲಿರುವಾಗ ನಿನಗೆ ಬಹಳ ಬೇಕಾದವರೇ ಕನಿಷ್ಠ ತಲೆ ಎತ್ತಿ ಕೂಡ ಮೇಲೆ ನೋಡದೇ ಇರುವಂತಹ ಪರಿಸ್ಥಿತಿಯಲ್ಲಿ ಅನೇಕರು ಕಾಣಲ್ಪಡುತ್ತಾರೆ. ಆದರೆ ದೇವರು ಅಂತವರಲ್ಲ. ಆತನು ನಿನ್ನ ಮಧ್ಯದಲ್ಲಿ ತನ್ನ ಕಾರ್ಯವನ್ನು ಮಾಡಿ
ಇಸ್ರಾಯೇಲರ ಜೀವಿತದಲ್ಲಿ ದೇವರು ಎಷ್ಟು ಉಪಕಾರವನ್ನು ಮಾಡಿದರು, ಎಷ್ಟು ಆಶೀರ್ವಾದವನ್ನು ದಯಪಾಲಿಸಿದರು. ತನ್ನ ಪ್ರಜೆಗಳ ಜೀವಿತದಲ್ಲಿ ದೇವರು ಮಾಡಿದಂತಹ ಕಾರ್ಯಗಳು. ಇಸ್ರಾಯೇಲರ ಅರಣ್ಯದ ಯಾತ್ರೆಯಲ್ಲಿ ದೇವರು ಹೆಜ್ಜೆ ಹೆಜ್ಜೆಗೂ ಅದ್ಭುತವನ್ನು ಮಾಡುತ್ತಲೇ ಬಂದರು. ಕರ್ತನು ಅವರನ್ನು ಕರೆದರು, ಆದ್ದರಿಂದ ಹೊರಗೆ ಕರೆತಂದರು. ಆದ್ದರಿಂದ ಅವರ ಜೀವಿತದಲ್ಲಿ ದೇವರಿಗೆ ಇದ್ದಂತ ಉದ್ದೇಶ ಬಹಳ ಉನ್ನತವಾದದ್ದು. ವಾಕ್ಯವನ್ನು ಪರಿಶೀಲಿಸಿ ನೋಡುವಾಗ ಎಷ್ಟೋ ಕಾರ್ಯಗಳು ನಮಗೆ ಅರ್ಥವಾಗುತ್ತದೆ. ಹಗಲಿನಲ್ಲಿ ಮೇಘಸ್ತಂಭವಾಗಿ, ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ದೇವರು ಅವರನ್ನು ನಡೆಸಿದರು. ಆಹಾರ, 20 ಲಕ್ಷ ಜನರಿಗೆ ಆಹಾರ ಅಂದ್ರೆ ಎಲ್ಲಿಂದ ತರಬೇಕು? ಅದು ಕೂಡ ಅರಣ್ಯದಲ್ಲಿ. ಎಲ್ಲಿ ಅವರು ಬೆಳೆಸುವುದಕ್ಕೆ ಸಾಧ್ಯ, ಎಲ್ಲಿ ಅವರು ತಿನ್ನುವುದಕ್ಕೆ ಸಾಧ್ಯ? ಹೋಗ್ಲಿ, ಐಗುಪ್ತ್ಯದಿಂದ ಏನೋ ಸ್ವಲ್ಪ ತಂದಿದ್ದಾರೆ ಅಂದ್ರೆ ಅದು ಎಷ್ಟು ದಿನ ಬರುತ್ತದೆ? ಆದರೆ ದೇವರು ಅವರನ್ನು 40 ವರ್ಷಗಳ ಕಾಲ ಪೋಷಿಸಿದರು. ಆಕಾಶದಿಂದ ಮನ್ನವನ್ನು ಸುರಿಸಿ ಅವರು ಕಾನಾನ್ಗೆ ಬರುವ ತನಕ ದೇವರು ಮನ್ನವನ್ನು ಕೊಟ್ಟು ಅವರನ್ನು ಪೋಷಿಸಿದರು. ಎಷ್ಟು ಒಳ್ಳೆಯ ದೇವರು ಆತನು, ಎಷ್ಟು ಉನ್ನತನು ಆತನು. ನಿನ್ನ ಮಧ್ಯದಲ್ಲಿ ತನ್ನ ಕಾರ್ಯವನ್ನು ನಡೆಸುವಂತಹ ದೇವರು ಆತನು. ಎಲ್ಲೋ ಆಫ್ರಿಕಾದಲ್ಲೋ ಅಂಟಾರ್ಟಿಕಾದಲ್ಲೋ ಅಮೆರಿಕದಲ್ಲಿ ಮಾತ್ರ ದೇವರು ಅದ್ಭುತವನ್ನು ಮಾಡುವಂತವನಲ್ಲ. ದೇವರು ನಿಮ್ಮ ಮಧ್ಯದಲ್ಲಿ, ನಮ್ಮ ಮಧ್ಯದಲ್ಲಿ ಅದ್ಭುತವನ್ನು ಮಾಡುವಂತಹ ದೇವರು. ಯಾಕಂದರೆ ಆತನು ಎಲ್ಲಾ ಕಡೆಯಲ್ಲಿ ಇರುವಂತಹ ದೇವರು. ನಿನ್ನ ನನ್ನ ಕುರಿತಾಗಿ ಉನ್ನತವಾದ ಪ್ರಣಾಳಿಕೆಯನ್ನು ಹೊಂದಿರುವಂತಹ ದೇವರು. ಯೆರೆಮೀಯ 29:11 ಅದೇ ಹೇಳುತ್ತದೆ ಅಲ್ವಾ? ದೇವರು ನಮ್ಮ ಕುರಿತಾಗಿ ಇಟ್ಟಿರುವಂತಹ ಉದ್ದೇಶ ಉನ್ನತವಾದದ್ದು. ಆತನಿಗೆ ಆ ಉದ್ದೇಶ ಗೊತ್ತಿದೆ. ಅದು ಸಮಾಧಾನಕರವಾದದ್ದು ಬಿಟ್ಟರೆ ಅದು ಹಾನಿಕರವಾದದ್ದು ಅಲ್ಲ. ದೇವರ ಪ್ಲಾನ್ ಯಾವಾಗಲೂ ಕೂಡ ನಿಮ್ಮ ವಿಷಯದಲ್ಲಿ ಸಮಾಧಾನಕರವಾದದ್ದು ಬಿಟ್ಟರೆ ಹಾನಿಕರವಾದದ್ದು ಅಲ್ಲ. ನಿಮಗೆ ಒಳ್ಳೆಯ ಭವಿಷ್ಯತನ್ನು, ಬರುವಂತಹ ದಿನದಲ್ಲಿ ನಿಮಗೆ ನಿರೀಕ್ಷೆಯನ್ನು ಹುಟ್ಟಿಸುವಂತಹ ಅದು ಸಮಾಧಾನಕರವಾದ ಪ್ರಣಾಳಿಕೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ದೇವರ ಮಕ್ಕಳೇ, ಭಯಪಡಬೇಡಿ, ಭವಿಷ್ಯತ್ತಿನ ಕುರಿತಾಗಿ ಚಿಂತಿಸಬೇಡಿ. ನಾಳೆ ಏನಾಗುತ್ತದೋ, ಬರುವಂತಹ ತಿಂಗಳಲ್ಲಿ ಏನಾಗುತ್ತದೋ, ಬರುವ ವರ್ಷದಲ್ಲಿ ಏನಾಗುತ್ತದೋ, 30 ವರ್ಷವಾದ ನಂತರ ಏನಾಗುತ್ತದೋ ಎಂಬುದಾಗಿ ಯಾವತ್ತೂ ಕುಗ್ಗಿ ಹೋಗಬೇಡ. ನಿನ್ನ ಭವಿಷ್ಯತ್ತನ್ನು ದೇವರ ಕರದಲ್ಲಿ ಇಡು. ಆತನೇ ನಡೆಸುವಾತನು. ನಿನ್ನ ಭವಿಷ್ಯತ್ತು ಗ್ರಹಗಳ ಕೈಯಲ್ಲಿ ಇಲ್ಲ, ನಿನ್ನ ಭವಿಷ್ಯತ್ತು ನಕ್ಷತ್ರಗಳ ಕೈಯಲ್ಲಿ ಇಲ್ಲ, ನಿನ್ನ ಭವಿಷ್ಯವು ಜ್ಯೋತಿಷ್ಯರ ಕರಗಳಲ್ಲಿ ಇಲ್ಲ. ದೇವರ ಕರದಲ್ಲಿ ನಿನ್ನ ಭವಿಷ್ಯತ್ತು ಇದೆ. ಆತನು ನಿನ್ನನ್ನು ನಡೆಸುವಾತನು, ಬಲಪಡಿಸುವಾತನು. ಮನುಷ್ಯರು ನಿಮ್ಮ ಪರಿಸ್ಥಿತಿಯನ್ನು ನೋಡಿ ನಿಮ್ಮ ಜೀವಿತ ಇಷ್ಟೇ ಎಂಬುದಾಗಿ ಹೇಳುತ್ತಾ ಇದ್ದಾರೇನು? ದೇವರು ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವಾತನು. ನಿಮ್ಮ ಕರ್ಮವನ್ನು ಬದಲಾಯಿಸುವ ಶಕ್ತಿ ದೇವರಿಗೆ ಉಂಟು. ಅದ್ಭುತವನ್ನು ಮಾಡುತ್ತಾರೆ, ಮಹಿಮೆಯಿಂದ ತುಂಬಿಸುತ್ತಾರೆ. ಧೈರ್ಯವಾಗಿರು, ಆತನನ್ನೇ ದೃಷ್ಟಿಸು. ಈ ವಾಗ್ದಾನವನ್ನು ಈ ದಿನವೆಲ್ಲ ಕ್ಲೈಮ್ ಮಾಡಿಕೊಂಡು ದೇವರಿಗೆ ಸ್ತೋತ್ರ ಮಾಡಿರಿ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾರೆ. ನಮ್ಮ ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನೀವು ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ. ನೀವು ನಮ್ಮ ಮಧ್ಯದಲ್ಲಿ ನಿಮ್ಮ ಕಾರ್ಯವನ್ನು ನಡೆಸುವಾಗ ನಾವು ನಿಮ್ಮ ನಾಮವನ್ನು ಆರಾಧಿಸುತ್ತೇವೆಂದು, ಮಹಿಮೆ ಪಡಿಸುತ್ತೇವೆಂದು ಆ ವಾಗ್ದಾನವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ನಿಮ್ಮನ್ನು ನಾವು ದೃಷ್ಟಿಸುವಾಗ, ನಿಮ್ಮನ್ನು ಆತುಕೊಳ್ಳುವಾಗ, ನಂಬಿಕೆಯಿಂದ ಮುಂದೆ ಸಾಗುವಾಗ ನಮ್ಮ ಮಧ್ಯದಲ್ಲಿ ಅದ್ಭುತವನ್ನು ಮಾಡುವಂತಹ ದೇವರು, ನಿಮಗೆ ಸ್ತೋತ್ರವನ್ನು ಹೇಳುತ್ತೇವೆ. ನಮ್ಮ ಪ್ರಿಯರು ಯಾರು ನಿಮ್ಮಿಂದ ಈ ದಿನ ಒಂದು ಅದ್ಭುತವನ್ನು, ಆಶ್ಚರ್ಯ ಕಾರ್ಯವನ್ನು ಆಶಿಸುತ್ತಾ ಇದ್ದಾರೋ ಅವರೆಲ್ಲರನ್ನು ಕೂಡ ನೀವೇ ಮುಟ್ಟಿ ಬಲಪಡಿಸಿ ಮೇಲೆತ್ತಿರಿ. ಉನ್ನತವಾದ ಕಾರ್ಯವನ್ನು ಮಾಡಿರಿ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ನೀಡಿರಿ. ಬಿಡುಗಡೆ ಇಲ್ಲದಿರುವವರಿಗೆ ಬಿಡುಗಡೆ ನೀಡಿರಿ. ಕುಟುಂಬದಲ್ಲಿ ದೇವರೇ ಬಿರುಕು ಉಂಟಾಗುವಾಗ ದೇವರೇ ನೀವು ಅವರನ್ನು ಸಮಾಧಾನ ಪಡಿಸಿ, ಐಕ್ಯಪಡಿಸಿ, ಒಮ್ಮನಸ್ಸನ್ನು ಕೊಡಬೇಕೆಂದು ಕೋರುತ್ತೇನೆ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ವಂಡರ್ಫುಲ್ ಡೇ.